ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 63ನೆಯ ಶ್ಲೋಕ. ಸ್ಮಿತಜ್ಯೋತ್ಸ್ನಾಜಾಲಂ ತವ ವದನ ಚಂದ್ರಸ್ಯ ಪಿಬತಾಂ ಚಕೋರಾಣಾಂ ಆಸೀತ್ ಅತಿರಸತಯಾ ಚಂಚು ಜಡಿಮ ಅತಸ್ತೆ ಶೀತಾಂಶೋ ಅಮೃತಲಹರೀಂ ಆಮ್ಲರುಚಯಃ ಪಿಬಂತಿ ಸ್ವಚ್ಛಂದಂ ನಿಶಿ ನಿಶಿ ಭೃಶಂ ಕಾಂಜಿಕಧಿಯ. ಹೇ ಭಗವತಿಯೇ, ನಿನ್ನ ಮುಖಚಂದ್ರದ ಮಂದಹಾಸವೆಂಬ ಬೆಳದಿಂಗಳ ಸಮೂಹವನ್ನು ಪಾನ ಮಾಡುವಂಥ ಚಕೋರ ಪಕ್ಷಿಗಳಿಗೆ ಮಾಧುರ್ಯದ ಮಿತಿ ಮೀರಿಕೆಯಿಂದಾಗಿ ಕೊಕ್ಕುಗಳಲ್ಲಿ ಅರಚಿ ಎಂಬ ಜಾಡ್ಯವು ಉಂಟಾಯಿತು. ಈ ಕಾರಣದಿಂದ ಅವು ಹುಳಿರುಚಿಯಲ್ಲಿ ಆಸೆಗೊಂಡು ಚಂದ್ರನ ಅಮೃತ ಪ್ರವಾಹವನ್ನು ಹುಳಿಯ ಗಂಜಿ ಅಂತ ಹೇಳಿ ಬುದ್ಧಿಯಿಂದ ಪ್ರತಿರಾತ್ರಿಯಲ್ಲೂ ಬೇಕಾದ ಹಾಗೆ ಸ್ವಚ್ಛಂದವಾಗಿ ಪಾನ ಮಾಡುತ್ತಿದೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಕಾಂತಿಯ ವಿಶೇಷತೆಯನ್ನು ವರ್ಣನೆಯನ್ನು ಮಾಡಿದ್ದಾರೆ. ಆತ್ಮೀಯರೇ, ಕವಿಗಳ ಕಲ್ಪನೆಯಲ್ಲಿ ಕೆಲವು ಸಾಮ್ಯತೆಯನ್ನು, ಕೆಲವು ಅನುಬಂಧವನ್ನು, ಅಂದರೆ ಒಂದಕ್ಕೆ ಒಂದು ಬಹಳ ಬಯಸುತ್ತೆ ಅನ್ನುವಂಥ ವಿಚಾರವನ್ನು ಪ್ರಸಿದ್ಧಿಯಾಗಿ ಬಳಸ್ತಾರೆ. ಅದರಲ್ಲಿ ಚಕೋರಾಣಾಂ ಚಂದ್ರ ಕುಸುಮ ಸಮಯ ಕಾನನ ಭುವಾಂ ಸರೋಜಾನಾಂ ಭಾನು ಕುವಲಯ ಕದಂಬಂ ಮಧುಲಿಹಾಂ ಮಯೂರಾಣಾಂ ಮೇಘ ಪ್ರಥಯತಿ ಯಥಾ ಚೇತಸಿ ಸುಖಂ ತಥಾಸ್ಮಾಕಂ ಪ್ರೀತಿಂ ಜನಯತಿ ತವಾಲೋಕನಮಿದಂ ಅಂತ ಹೇಳುತ್ತಾರೆ. ಅಂದರೆ ಚಕೋರನಿಗೆ ಚಂದ್ರ, ಕಾಡಿಗೆ ವಸಂತ, ಕಮಲಗಳಿಗೆ ಸೂರ್ಯ, ದುಂಬಿಗೆ ಕನ್ನೈದಿರೆ, ನವಿಲುಗಳಿಗೆ ಮೇಘ, ಹೀಗೆ ಒಂದಕ್ಕೆ ಒಂದು ಪ್ರೇರಿತವಾಗಿದೆ, ಒಂದರಿಂದ ಇನ್ನೊಂದು ಆನಂದವನ್ನು ಹೊಂದುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಚಕೋರ ಪಕ್ಷಿಗೆ ಚಂದ್ರನ ಬೆಳದಿಂಗಳು ಅಂದರೆ ಮಹಾಪ್ರೇಮ. ಎಷ್ಟೋ ಕಾಲದಿಂದ ಈ ಚಕೋರ ಪಕ್ಷಿಗಳು ಚಂದ್ರನ ಬೆಳದಿಂಗಳನ್ನು ಆನಂದದಿಂದ ಪಾನ ಮಾಡ್ತಾ ಇತ್ತಂತೆ. ಅಮ್ಮನ ವದನವು ಷೋಡಶ ಕಳೆಯಿಂದ ಶೋಭಾಯಮಾನವಾದ ಪರಿಪೂರ್ಣವಾದ ಚಂದ್ರನ ಮುಖಮಂಡಲದಂತೆ ಮಂದಹಾಸದ ನಗೆಯಿಂದ ಕೂಡಿದೆ. ಆ ಸುಂದರವಾದ ನಗು ಅಮ್ಮನ ಮುಖಕಾಂತಿಯನ್ನು 100 ಪಟ್ಟು ಜಾಸ್ತಿ ಮಾಡಿದೆಯಂತೆ. ಆ ದಿವ್ಯವಾದ ಮುಖಮಂಡಲದಿಂದ ಆಕೆಯ ಮಂದಹಾಸದ ನಗು ಪ್ರವಾಹದ ಕಾಂತಿಯಂತೆ ಹರಿದು ಬರ್ತಾ ಇದೆ. ಅದು ಅವರ್ಣನೀಯವಾಗಿದೆ. ಅಂತಹ ದಿವ್ಯವಾದ ಅಮ್ಮನ ಹುಣ್ಣಿಮೆಯಂತಹ ಮುಖಾರವಿಂದವನ್ನು ಅಕಸ್ಮಾತಾಗಿ ಒಂದು ಚಕೋರ ಪಕ್ಷಿ ನೋಡಿತಂತೆ. ಮಹಾ ಆಕರ್ಷಣೆಯಾಯಿತು, ಧಾವಿಸಿ ಬಂತು. ಆ ಅಮ್ಮನ ಮುಖದ ಮಂದಹಾಸದಿಂದ ಹರಿದು ಬರುತ್ತಿರುವಂಥ ಅಮೃತದ ಪ್ರವಾಹದ ಧಾರೆಯನ್ನು ಈ ಚಕೋರ ಪಕ್ಷಿ ಪಾನ ಮಾಡ್ತಂತೆ. ಹೀಗೆ ಆ ಅಲೌಕಿಕವಾದ ಅಮೃತವನ್ನು ಪಾನ ಮಾಡಿದಂಥ ಚಕೋರವು ತನ್ನ ಸಮೂಹವನ್ನೆಲ್ಲ ಕರೆತಂತಂತೆ. ಇಷ್ಟು ದಿವಸ ನಾವು ಪಾನ ಮಾಡುತ್ತಿದ್ದೆವಲ್ಲ, ಆ ಚಂದ್ರನ ಬೆಳದಿಂಗಳನ್ನೇ ಪರಮಾಮೃತ ಅಂತ ಭಾವಿಸಿದ್ದೆವು, ಭ್ರಮಿಸಿದ್ದೆವು. ಆದರೆ ಈಗ ನಾನು ಒಂದು ವಿಶೇಷವಾದಂಥ ಶಕ್ತಿಯಿಂದ, ಅದು ಹೇಗಿದೆ ಅಂದರೆ ಅದು ನೋಡಲೂ ಸಾಧ್ಯವಿಲ್ಲ, ಆದರೆ ಅತ್ಯಂತ ಪ್ರಸನ್ನವಾಗಿದೆ, ಶಾಂತವಾಗಿದೆ. ಆ ಒಂದು ವಿಶೇಷವಾದಂಥ ಚಂದ್ರಮಂಡಲದಂತೆ ಇದೆ. ಅದನ್ನು ನಾನು ಪಾನ ಮಾಡಿದೆ, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೇನೆ, ಬನ್ನಿ ಅಂತ ಹೇಳಿ ಆ ಜಗನ್ಮಾತೆಯ ಚಂದ್ರ ಸದೃಶವಾದ ಮುಖಮಂಡಲಕ್ಕೆ ಕರೆದುಕೊಂಡು ಹೋಯಿತಂತೆ. ಅಲ್ಲಿಂದ ಆ ಎಲ್ಲ ಚಕೋರಗಳು ಅಮ್ಮನ ಮುಗುಳ್ನಗೆ ಎನ್ನುವಂಥ ಅಮೃತದ ರಸಪ್ರವಾಹವನ್ನು ನಿತ್ಯವೂ ಪಾನ ಮಾಡಲಿಕ್ಕೆ ಆರಂಭ ಮಾಡುತ್ತಂತೆ. ಅನೇಕ ಕಾಲ ಇದನ್ನು ಪಾನ ಮಾಡಿ 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 ಬಹುಶಃ ಚಕೋರಗಳಿಗೂ ಸಾಕಾಗಿ ಹೋಯಿತಂತೆ. ಯಾಕೆ ಅಂದರೆ ಅತಿಯಾದ ಅಮೃತ ಪಾನವೂ ಸಹ ನಾಲಿಗೆ ಜಡ್ಡು ಕಟ್ಟಿ ಹೋಗುತ್ತೆ, ರುಚಿಯೇ ತಿಳಿಯದಂತಾಗ್ಬಿಡುತ್ತೆ. ನಮ್ಮಲ್ಲಿಯೂ ಹಾಗೆ ಅತಿಯಾದ ಸಿಹಿಯನ್ನು ಇಷ್ಟಪಡುವವರೂ ಕೂಡ ಆ ಅಳತೆಯ ಮಿತಿಯನ್ನು ಮೀರಿ ತಿಂದಾಗ ವಾಕರಿಕೆ ಬಂದುಬಿಡುತ್ತೆ, ಸಾಕಪ್ಪ ಅನ್ನಿಸ್ಬಿಡುತ್ತೆ. ಆಗ ಅಂತಹವರು ಹುಡುಕುವಂಥದ್ದು ಏನಾದರೂ ಉಪ್ಪಿನಕಾಯೋ ಗೊಜ್ಜೋ
ಚಟ್ನಿಯೋ ಏನಾದರೂ ಇದ್ದರೆ ಕುಡಿ ಅಂತ ನೆಕ್ತಾರಂತೆ. ಹಾಗೆ ಇಲ್ಲಿ ಈ ಚಕೋರಗಳು ಅಮ್ಮನ ಮುಖದ ಬೆಳದಿಂಗಳ ಅಮೃತದ ಪಾನ ಮಾಡಿ ಸಾಕಾಗಿ ಮತ್ತೆ ಹಿಂದೆ ತಾವು ನಿತ್ಯ ಚಂದ್ರನ ಕಿರಣವನ್ನು ಪಾನ ಮಾಡ್ತಾ ಇದ್ರಲ್ಲ ಅಲ್ಲಿಗೆ ಹಾರಿ ಹೋಯಿತಂತೆ. ಹೀಗೆ ಈ ಚಕೋರ ಪಕ್ಷಿಗಳೂ ಸಹ ಈ ಅಮೃತದಂತಹ ಅಮ್ಮನವರ ಮುಖಕಮಲದಿಂದ ಬರುತ್ತಿರಬಹುದಾದಂತಹ ಆ ರಸಾಮೃತವನ್ನು ಪಾನ ಮಾಡಿದ್ದು ಸಾಕು ಅಂತ ಹೇಳಿ ಹಿಂದೆ ಯಾವ ಚಂದ್ರ ಕಿರಣವನ್ನು ಪಾನ ಮಾಡುತ್ತಿದ್ದರೋ ಅಲ್ಲಿಗೆ ಬಂದು ಈ ಚಕೋರಗಳೆಲ್ಲ ಆ ಚಂದ್ರನ ಬೆಳದಿಂಗಳನ್ನು ಪಾನ ಮಾಡ್ತಾ ಇದೆಯಂತೆ. ಆಗ ಅದು ಹುಳಿಗಂಜಿಯಂತೆ ಇದೆಯಂತೆ. ಅಂದರೆ ಮೊದಲು ಆ ಚಂದ್ರಕಿರಣವೇ ಅಮೃತದಂತೆ ಇತ್ತು. ಯಾವಾಗ ಜಗನ್ಮಾತೆಯ ಆ ಮುಗುಳ್ನಗೆ ಎನ್ನುವಂಥ ರಸಪ್ರವಾಹದ ಅಮೃತವನ್ನು ಪಾನ ಮಾಡಿತೋ, ಪಾನ ಮಾಡಿ 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 ಸಾಕಾಯಿತೋ, ಈಗ ಸ್ವಲ್ಪ ರುಚಿ ಬದಲಾವಣೆಗಾಗಿ ಚಂದ್ರನ ಬೆಳದಿಂಗಲನ್ನು ಪಾನ ಮಾಡಲಿಕ್ಕೆ ಬಂದರೆ ಈಗ ಹೇಗನ್ನಿಸ್ತಾ ಇದೆಯಂದರೆ ಹುಳಿಗಂಜಿ ಅಂತ ಹೇಳಿದ್ದಾರೆ. ಆ ಹುಳಿಗಂಜಿಯಂತೆ ಚಕೋರಗಳಿಗೆ ಭಾಸವಾಗ್ತಾ ಇದೆಯಂತೆ. ಇನ್ನು ಈ ನಾಮವನ್ನು ಲಲಿತಾ ಸಹಸ್ರನಾಮದಲ್ಲಿ ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ ಅನ್ನುವ ನಾಮದಿಂದ ವಾಗ್ದೇವತೆಗಳು ಸ್ತುತಿ ಮಾಡಿದ್ದಾರೆ. ಅಂದರೆ ಕಿರುನಗೆಯ ಕಾಂತಿಯ ಪ್ರವಾಹದಲ್ಲಿ ಕಾಮೇಶ್ವರನಾದಂತಹ ಪರಮೇಶ್ವರನು ಮುಳುಗಿ ಈಜಾಡ್ತಾ ಆನಂದವಾಗಿ ನಗುವಿನಲ್ಲಿ ತೇಲಾಡ್ತಾ ಇದ್ದಾನಂತೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಮಹಾನ್ ತಪಸ್ವಿಗಳು, ಮಹನೀಯರು, ಗಣಪತಿ ಮುನಿ ಅಂತ ಆತನ ಹೆಸರು, ಅವರು ಅಮ್ಮನ ಮಂದಸ್ಮಿತವಾದ ನಗುವನ್ನು ಕುರಿತು ಹೀಗೆ ಹೇಳ್ತಾರೆ: ಅಂತರ್ಗತಸ್ಯ ಹರ್ಷ ಕ್ಷೀರ ಸಮುದ್ರಸ್ಯ ಕಶ್ಚನ ತರಂಗ ಅಂತ. ಅಂದರೆ ಅಮ್ಮನ ಆ ಮಂದಹಾಸದ ನಗುವು ಅಮೃತದ ಸಾಗರದ ಅಲೆಗಳಂತೆ ಇದೆಯಂತೆ. ಈಗ ಅಲೆಗಳು ಇದೆ ಅಂತ ಹೇಳಿದ ಮೇಲೆ ಅಲೆಗಳಿಗೆ ಒಂದು ಆಧಾರ ಇರಬೇಕಲ್ಲ, ಸಮುದ್ರ ಇರಬೇಕಲ್ಲ. ಹಾಗಾದರೆ ಆ ಸಮುದ್ರ ಯಾವುದು ಅಂದರೆ ಆಕೆಯ ಅಂತರಂಗವು ಅನಂತವಾದ, ಅಪಾರವಾದ, ಅಖಂಡವಾದ ಅಮೃತದ ಸಾಗರವಾಗಿದೆಯಂತೆ. ಅಂತಹ ಅನಂತವಾದ ಆ ಅಮ್ಮನ ಅಂತರಂಗವು ಅಮೃತದ ಸಾಗರವಾಗಿದೆ. ಹಾಗೆ ಸಾಗರ ಹಿಂದೆ ಇರುವುದರಿಂದಲೇ ಅಮ್ಮನ ಮುಖಾರವಿಂದದಲ್ಲಿ ಮಂದಸ್ಮಿತವಾದ ನಗು ಅನ್ನುವ ಅಲೆಗಳು ನಿರಂತರವಾಗಿ ಹರಿದು ಬರ್ತಾ ಇದೆಯಂತೆ ಅನ್ನುವ ಸುಂದರವಾದ ಚಿಂತನೆಯನ್ನು ಆ ಮಹಾತ್ಮರು ನಮಗೆ ಕೊಟ್ಟಿದ್ದಾರೆ. ಇಂತಹ ಜಗನ್ಮಾತೆಯ ಚರಣಾರವಿಂದಗಳಿಗೂ ಶಂಕರ ಭಗವತ್ಪಾದರ ಚರಣಾರವಿಂದಗಳಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.